ಖಂಡಿತವಾಗ್ಲೂ ಇಂಥ ಕೆಲಸ ನಮ್ಮ ಜಿಲ್ಲಾಧಿಕಾರಿಗಳು ಖಂಡಿತವಾಗ್ಲೂ ಅವರು ಕೂಡ ಕ್ರಿಯಾಶೀಲರಿದ್ದಾರೆ. ಈ ಒಂದು ಕಾರ್ಯಕ್ರಮ ಹೊಸದುರ್ಗದಲ್ಲಿ ಯಾವ ರೀತಿಯಾಗಿ ಆಗಿದೆ, ಬಹುಶಃ ನಮ್ಮ ಇವತ್ತು ಕಾರ್ಯಕ್ರಮ ಈ 6 ತಾಲೂಕಲ್ಲಿ ಕೂಡ ನಡೆಯುವಂಥ ಕೆಲಸ ಆಗ್ತದೆ. ಯಾಕಂದ್ರೆ ಅದಕ್ಕೆ ಮಾದರಿ ಆಗಿದ್ದಾರೆ. ನಾನು ಕೂಡ ಅವತ್ತು ಅವ್ರು ಹೇಳ್ತಾ ಇದ್ರು ಆಗ್ಲೇ, ನಾನು ಹೇಳ್ದೆ ಆಗ್ಲೇ, ನಮಗೆ ರಾಜಕೀಯವಾಗಿ ನಮ್ಮ ಗೋವಿಂದಣ್ಣವ್ರು ಇರ್ಬೋದು, ಬಹುಶಃ ಅವರು ಗುರುಗಳಂತಾನೆ ಕರಿತೀವಿ. ಇನ್ನೊಬ್ಬರು ಸಚಿವರು ಇದ್ದಾರೆ, ಅವರು ಕೂಡ ಬಹುಶಃ ನಾವು 3 ಜನ ನಮ್ಮಲ್ಲಿ ಬೇರೆ ಎಲ್ಲರೂ ಒಳ್ಳೆ, ನಾವು ಒಂದೇ ಪಕ್ಷದಲ್ಲಿ ಇರಲಿ ವಿರೋಧ ಪಕ್ಷದಲ್ಲಿದ್ರಿ, ನಾವೆಲ್ಲ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನಾವು ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯಗಳು ಇಲ್ಲದೆ ಚುನಾವಣೆಯಲ್ಲಿ ಮಾತ್ರ ನಮ್ಮದು ಚುನಾವಣೆ, ಅದರ ನಂತರ ಜಿಲ್ಲೆಯ ನಮ್ಮ ಕ್ಷೇತ್ರಗಳನ್ನ ಸೇರಿಸಿ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಗೋವಿಂದಣ್ಣವ್ರನ್ನ ಯಾವತ್ತೂ ಕೂಡ ಇವತ್ತೇನು ಮಾದರಿಯಾಗಿದ್ದಾರೆ, ಇದೇ ಮಾದರಿ 6 ತಾಲೂಕಿನಲ್ಲಿ ಆಗ್ಲಿ ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾನು ವಿನಂತಿಸ್ತೀನಿ ಮತ್ತು ಸೂಚನೆಯನ್ನು ಕೂಡ ಕೊಡ್ತೀನಿ. ಹಾಗಾಗಿ ನಾನು ಹೇಳ್ದೆ ಆಗ್ಲೇ, ಚಳ್ಳಕೆರೆನಲ್ಲಿ ನಮ್ಮ ತಹಸೀಲ್ದಾರ್ಗೆ ವಿಚಾರ ಮಾಡಿದೆ. ಯಾಕಂದ್ರೆ ನಾವೇನು ಅವ್ರನ್ನ ಕೆಲವೊಂದು ಮಾರ್ಗಗಳಿದಾವೆ, ಅವರು ಕೆಲವರು ಶಾಸಕರು ಏನಿರ್ತಾರ ಬಂದ್ರೆ ನಾನು ಯಾರನ್ನ ಶಾಸಕ ದೂಷಣೆ ಮಾಡಲ್ಲ. ಅಂದ್ರೆ ನಾನು ಇವರಲ್ಲಿರ್ತಕ್ಕಂಥ ಗುಣಗಳು ಏನಿದಾವೆ, ಜನಪ್ರತಿನಿಧಿಯಾಗಿ ಶಾಸಕರಾಗಿ ಜನರು ಏನ್ ಬಯಸ್ತಾರೆ ಅದನ್ನು ಕೊಡಂತ ಕೆಲಸ ಆಗ್ತದೆ. ಅವ್ರದೇ ಆದಿನಲ್ಲಿ ನಾನು ಕೂಡ ನಮ್ಮ ಕ್ಷೇತ್ರದಲ್ಲಿ ಅದೇ ರೀತಿಯಾದ ಕೆಲಸಗಳನ್ನ ಮಾಡಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲು ಇವತ್ತು ನಮಗೆ ಈ ಸಭೆಯಲ್ಲಿ ಇನ್ನು ಸಚಿವರು ಮಾತನಾಡಿದ್ದಾರೆ, ಬೇರೆ ಬೇರೆಯವರು ಎಲ್ಲ ಅಣ್ಣವರು ಮಾತನಾಡ್ತಾರೆ. ನಿಮಗೆ ಈ ಸಂದರ್ಭದಲ್ಲಿ ಅವ್ರನ್ನ ವಿಶೇಷವಾಗಿ ಅಭಿನಂದಿಸ್ತಾ, ಈ ಎಲ್ಲ ಕಾರ್ಯಕ್ರಮಗಳು ತಮಗೇನು ತಲುಪಿದಾವೆ, ಇವೇನು ಹಕ್ಕುಪತ್ರಗಳು ಸಿಗ್ತವೆ, ಅದೆಲ್ಲ ಈ ಹೊಸದುರ್ಗ ಕ್ಷೇತ್ರದ ಫಲಾನುಭವಿಗಳು ಯಾರೆಲ್ಲ ನಮಗೆ ಸರ್ಕಾರದಿಂದ ಸವಲತ್ತುಗಳನ್ನ ನಿರೀಕ್ಷಣೆ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗ್ಲಿ ಅಂತ ಬಯಸ್ತಾ, ನಮ್ಮ ಸರ್ಕಾರ ಈಗಿನ ಸರ್ಕಾರ ಯಾವುದೇ ಟೀಕೆಗಳು ಬೇರೆ ಬೇರೆ ಏನೇ ಇರ್ಬೋದು, ಆದ್ರೆ ನಮ್ಮ ಸರ್ಕಾರ ನಡೆದಂತ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಡಂತ ಕೆಲಸ ಮಾಡಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಂತ ಕೆಲಸ ಮಾಡ್ತಾ ಇದೆ. ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ರು, ನಮ್ಮ ಶಾಸಕರು ಸುಮಾರು 4,000 ಕೋಟಿ ಅನುದಾನವನ್ನ ಎಲ್ಲಿದೆ, ಬರೀ ಗ್ಯಾರಂಟಿಗಳೇ ಇಲ್ಲಿ ಕೊಡಕ್ಕಿಲ್ಲ, ಬೇರೆ ಬೇರೆ ಎಲ್ಲ ಟೀಕೆ ನಡೀತದೆ. ಆದ್ರೆ ಅದು ಬಹುಶಃ ಅದು ಟೀಕೆಗಿರ್ಬೋದು, ಅವರವರ ಕ್ಷೇತ್ರದಲ್ಲಿ ಹೊಸದುರ್ಗದಲ್ಲಿ ಈಗಾಗಲೇ ಅಣ್ಣವರು ಹೆಚ್ಚಿನದಾಗಿ ಅನುದಾನಗಳನ್ನು ತಂದಿದ್ದಾರೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಅಭಿವೃದ್ಧಿ ಕೆಲಸಗಳು ಕೂಡ ನಡೀತಾ, ನಮ್ಮ ಸರ್ಕಾರ ಯಾವತ್ತೂ ಕೂಡ ನಡೆಯುವಂತ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದಿಸ್ತಾ, ವಿಶೇಷವಾಗಿ ನಮ್ಮ ಗೋವಿಂದಣ್ಣವ್ರನ್ನ ಅಭಿನಂದಿಸ್ತಾ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅವ್ರನ್ನು ಇದಕ್ಕೆ ಕಾರಣರು. ಏನ್ ಜಿಲ್ಲಾಧಿಕಾರಿಗಳಿಗೆ ಕಾಲಕ್ಕೆ ಸೂಚನೆಯನ್ನು ಕೊಡುವಂತ ಕೆಲಸ, ಭದ್ರಾ ಮೇಲ್ದಂಡೆ ಯೋಜನೆಯನ್ನ ನಾವೆಲ್ಲ ಈಗಾಗಲೇ ಮುಖ್ಯಮಂತ್ರಿಗಳಿಗಿರ್ಬೋದು, ಉಪಮುಖ್ಯಮಂತ್ರಿಗಳಿಗಿರ್ಬೋದು ಅವ್ರಿಗೆ ಬೇಡಿಕೆಯನ್ನ ಸಲ್ಲಿಸಿ ಕೊನೆ ಪಕ್ಷ ಭದ್ರಾ ಮೇಲ್ದಂಡೆ ಯೋಜನೆ ಬೇಗ ಮುಗಿಬೇಕಂತ ಅವ್ರಿಗೆ ಕೇಳ್ತಾ, ಏನ್ ಚಿತ್ರದುರ್ಗ ಬ್ರಾಂಚ್ ಕೆನಾಲ್ ಏನು ಕಂಪ್ಲೀಟ್ ಮಾಡ್ಬೇಕು ಅದನ್ನ ಮಾಡಿ ಅಂತ ಹೇಳಿ ಒತ್ತಾಯ ಮಾಡೋಂಥ ಕೆಲಸಗಳು ನಾವೆಲ್ಲ ಮಾಡ್ತಾ ಇದೀವಿ ಅಂತ ತಿಳಿಸಿ ನಿಮ್ಮೆಲ್ಲರಿಗೂ ಒಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.